ದೇಶಾದ್ಯಂತ ಮತ್ತೆ ಲಾಕ್ ಡೌನ್ ಅಂತಹ ರೂಲ್ಸ್ ಗಳು ಬರುತ್ತಾ? ಹೌದು, ಗ್ಯಾಸ್ ಸಿಲಿಂಡರ್ ಗಳು ಖಾಲಿ ಆಗ್ತಾ ಇದ್ದಾವೆ. ವಲಸೆ ಕಾರ್ಮಿಕರು ತಮ್ಮ ಊರಿನತ್ತ ಹೋಗ್ತಾ ಇದ್ದಾರೆ. ವೀಕ್ಷಕರೇ, ಮತ್ತೆ ಕೊರೋನಾ ಸಮಯ ನೆನಪಿಗೆ ಬರುತ್ತಾ? ಭಾರತಕ್ಕೆ ಇದು ಮತ್ತೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬಹುದು. ಒಂದು ಕಡೆಗೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಇಲ್ಲ, ವಲಸೆ ಕಾರ್ಮಿಕರು ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಮತ್ತೆ ಕೊರೋನಾ ರೀತಿ ಪರಿಸ್ಥಿತಿ ಬರ್ತಾ ಇದೆ ಅಂತ ವಲಸೆ ಕಾರ್ಮಿಕರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ಹೊಸ ನಿಯಮಗಳು ಕೂಡ ಈಗ ಜಾರಿಗೆ ಬರೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಪೆಟ್ರೋಲ್ ಮತ್ತು ಬೆಲೆ ಏರಿಕೆ ಆಗಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಈಗಾಗಲೇ ಲೀಟರ್ ಮೇಲೆ ಪೆಟ್ರೋಲ್ ₹2 ಏರಿಕೆ ಆಗಿದೆ. ಆದ್ರೆ ಯಾವ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಮುಂದಿನ ಬರೋ ದಿನಗಳಲ್ಲಿ ಏನಾಗಬಹುದು, ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಖಾತೆಗೆ ಹಣ ಬಂದು ಜಮೆ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎದಕ್ಕಂದ್ರೆ ನಿಮಗೆ ಒಂದು ರಾಜ್ಯ ಸರ್ಕಾರದಿಂದ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ಮತ್ತು ಒಂದು ಹೊಸ ನಿಯಮ ಕೂಡ ಗೃಹಲಕ್ಷ್ಮಿಯರಿಗೆ ಶುರುವಾಗ್ತಾ ಇದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆ ಕಾಣ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಟೈಮ್ ನೋಡ್ತಾ ಇದ್ರೆ ಇದು ಸರಿ ಸಮಯ ಹೌದೋ ಅಲ್ವೋ? ಇನ್ನು ಆಭರಣ ಒಡವೆ ಮಾಡಿಸ್ಕೊಳ್ಳೋಕೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಇವತ್ತಿನ ಬಂಗಾರದ ಬೆಲೆ ಕೇಳಿದ್ರೆ ನಿಮಗೆ ತುಂಬಾ ಸಂತೋಷವಾಗುತ್ತೆ. ಬೆಲೆ ಭಾರಿ ಇಳಿಕೆ ಆಗಿದೆ. ಇನ್ನು ವೀಕ್ಷಕರೇ, ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗೋ ಸಾಧ್ಯತೆ ಕಂಡು ಬಂದಿದೆ. ವೀಕ್ಷಕರೇ, ಮತ್ತೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತೆ ಮಳೆ ಬೀಳಲಿದೆ, ನಿಮ್ಮ ಊರಲ್ಲೂ ಕೂಡ ಮಳೆ ಬರುತ್ತೋ ಇಲ್ವೋ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಿಗೆ ನಾಳೆಯಿಂದ 3 ದಿನಗಳವರೆಗೂ ಮಳೆ ಆಗಲಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲಿಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ. ಹೌದು, ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗಲು ಶುರುವಾಗಿದೆ. ಈ ಒಂದು ಗುಡ್ ನ್ಯೂಸ್ಗೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ವೀಕ್ಷಕರೇ, ಬನ್ನಿ ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಹೊಸ ಸಿಹಿ ಸುದ್ದಿ. ಜೀವಿತ ಪ್ರಮಾಣ ಪತ್ರ ಕೊಡೋದು ಸದ್ಯಕ್ಕೆ ಕಡ್ಡಾಯವಿಲ್ಲ. ಹೌದು, ಗೃಹಲಕ್ಷ್ಮಿ ಫಲಾನುಭವಿಗಳು ಸೈಬರ್ ಕೇಂದ್ರಕ್ಕೆ ಹೋಗಿ ₹200 ಕೊಟ್ಟು ಜೀವಿತ ಪ್ರಮಾಣ ಪತ್ರನ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲೂ ಕೂಡ ಇಂತಹ ಆದೇಶ ಇನ್ನೂ ಕೂಡ ಅಧಿಕೃತವಾಗಿ ಬಂದಿಲ್ಲ. ಹೀಗಾಗಿ ಸೈಬರ್ ಕೇಂದ್ರಗಳು ಕಡ್ಡಾಯ ಎಂದು ಹೇಳಿ ಫಲಾನುಭವಿಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಒಂದು ಜೀವಿತ ಪ್ರಮಾಣ ಪತ್ರ ಪಡೆಯಲು ₹200 ಪಡಿತಾರೆ ಎಂಬ ದೂರುಗಳು ಬಂದಿವೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ ಅಂತೆ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಮುಂದಿನ ಬರೋ ದಿನಗಳಲ್ಲಿ ಕಡ್ಡಾಯ ಮಾಡಬಹುದು ಅಂತ ಸುದ್ದಿ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಗೃಹಲಕ್ಷ್ಮಿಯರು ಈಗಿನಿಂದಲೇ ಅದನ್ನ ಮಾಡಿಸ್ತಾ ಇದ್ದಾರಂತೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಲ್ಲ. ಹೀಗಾಗಿ ಗೃಹಲಕ್ಷ್ಮಿಯರು ಯಾರು ಕೂಡ ಹಣ ಕೊಟ್ಟು ಜೀವಿತ ಪ್ರಮಾಣ ಪತ್ರ ಸದ್ಯಕ್ಕೆ ತಗೋಬೇಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಪ್ರತಿ ತಿಂಗಳು ಹಣ ಇನ್ನು ಮುಂದೆ ಸಲೀಸಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು. ಈಗಾಗಲೇ 27ನೇ ಕಂತು ಹಣ ಬಿಡುಗಡೆಯಾಗಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತು ಹಣ ಈಗಾಗಲೇ ಜಮೆ ಮಾಡಲು ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಹಣ ಹಾಕಲು ಈಗಾಗಲೇ ತೀರ್ಮಾನ ಮಾಡಲಾಗಿದ್ದು ಡಿಬಿಟಿ ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಕೂಡ ಆಗ್ತಾ ಇದೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ₹2,000 ಬಂದಿರುತ್ತೆ. 2 ತಿಂಗಳ ಗ್ಯಾಪ್ ನಲ್ಲಿ ₹6,000 ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಕೊಡುಗೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಹಬ್ಬದ ಸಮಯದಲ್ಲಿ 2 ತಿಂಗಳ ಗ್ಯಾಪ್ ನಲ್ಲಿ ಒಟ್ಟು ₹6,000 ಜಮೆ ಆಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ₹4,000 ಜಮೆ ಆಗಿದೆ. ಫೆಬ್ರವರಿಯಲ್ಲಿ, ಮಾರ್ಚ್ ಅಲ್ಲೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆ. ಇನ್ನು 28ನೇ ಕಂತು ಹಣ ಕೂಡ ಬಿಡುಗಡೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು. ಇನ್ನು ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಬನ್ನಿ ವೀಕ್ಷಕರೇ, ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಮಾತಾಡೋಣ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ. ಹೌದು ವೀಕ್ಷಕರೇ, ಪೆಟ್ರೋಲ್ ಉಳಿಸಲು ಸಾಧ್ಯವಾದದೆಲ್ಲ ಮನೆಯಿಂದಲೇ ಕೆಲಸ ಮಾಡಿ ಅಂತ ಈಗಾಗಲೇ IEA ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಭಾರತಕ್ಕೆ ಶಿಫಾರಸು ಮಾಡಿದೆ. ಇಂಧನ ಬಳಕೆ ಕಡಿಮೆ ಮಾಡಲು ಹೆದ್ದಾರಿ ವೇಗ ಮಿತಿಯನ್ನ 10 ಕಿಲೋಮೀಟರ್ ಕಡಿಮೆ ಮಾಡಿ, ಪೆಟ್ರೋಲ್ ಡೀಸೆಲ್ ಬೇಡಿಕೆ ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆಯನ್ನ ಪ್ರೋತ್ಸಾಹಿಸಿ, ದೊಡ್ಡ ನಗರಗಳಲ್ಲಿ ಸಮಾವೇಶ ಮಾದರಿಗಳಲ್ಲಿ ಕಾರುಗಳ ಸಂಚಾರವನ್ನು ಮಿತಿಗೊಳಿಸಿ, ಕಾರುಗಳಲ್ಲಿ ಶೇರಿಂಗ್ ಮೂಲಕ ಪ್ರಯಾಣ ಮಾಡೋದನ್ನು ಹೆಚ್ಚಳ ಮಾಡಿ, ಲೋಡ್ ಆಪ್ಟಿಮೈಸೇಷನ್ ಮತ್ತು ವಾಹನ ನಿರ್ವಹಣೆ ಮೂಲಕ ವಾಣಿಜ್ಯ ವಾಹನಗಳಿಗೆ ಪರಿಣಾಮಕಾರಿ ಚಾಲನೆ ಪ್ರೋತ್ಸಾಹಿಸಿ, ಅಡುಗೆಯಂತ ಅಗತ್ಯಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ನ ಬಳಸಿ, ಸಾರಿಗೆ ಇತರ ಕೆಲಸಗಳಿಗೆ LPG ಬಳಕೆ ಬೇಡ ಅಂತ ಈಗಾಗಲೇ IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈಗಾಗಲೇ ಭಾರತಕ್ಕೆ ಒಂದು ಶಿಫಾರಸು ಮಾಡಿರುವಂತದ್ದು. ಅಂದ್ರೆ ಅಡುಗೆಯಂತ ಅಗತ್ಯ ವಸ್ತುಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ನ ಸದ್ಯಕ್ಕೆ ಬಳಕೆ ಮಾಡಿ,
ಬೇರೆ ಎಲ್ಲದಕ್ಕೂ ಅಂದ್ರೆ ಬಿಸಿನೀರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡೋದು, ಬೇರೆದಕ್ಕೆ ಗ್ಯಾಸ್ ಸಿಲಿಂಡರ್ ನ ಬಳಕೆ ಮಾಡಬೇಡಿ ಅಂತ ಒಂದು ಶಿಫಾರಸು ಮಾಡಲಾಗಿದೆ. ಇನ್ನು ಸಾರಿಗೆ ಇತರ ಕೆಲಸಗಳಿಗೆ LPG ಬಳಕೆ ಬೇಡ ಅಂತ ಈಗಾಗಲೇ IAEA ಶಿಫಾರಸು ಮಾಡಿದೆ. ಸಾಧ್ಯವಾದದೆಲ್ಲ ವಿಮಾನ ಪ್ರಯಾಣವನ್ನು ತಪ್ಪಿಸಬೇಕು. LPG ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಕರೆಂಟ್ ಸ್ಟವ್ ಮತ್ತು ಇತರ ಆಯ್ಕೆಗಳನ್ನ ಪ್ರೋತ್ಸಾಹಿಸಬೇಕು. ಕೈಗಾರಿಕೆಗಳಲ್ಲಿ LPG ಬಳಕೆ ಬದಲಿಗೆ ನೈಸರ್ಗಿಕ ಅನಿಲ, ಬ್ಯೂಟೇನ್, ಪ್ರೋಪೇನ್ ಇತರೆ ಅನಿಲಗಳನ್ನ ಬಳಕೆ ಹೆಚ್ಚಳ ಮಾಡಿ ಅಂತ ಈಗಾಗಲೇ ಒಂದು ಶಿಫಾರಸು ಮಾಡಲಾಗಿದೆ. ಅಮೆರಿಕ ಮತ್ತೆ ಯುದ್ಧ ಮತ್ತಷ್ಟು ಭೀಕರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಯುದ್ಧ ಇಲ್ಲಿಗೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಹೌದು, ಇರಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈಗಾಗಲೇ ಒಂದರ ದೇಶ ಮೇಲೆ ಮತ್ತೊಂದರ ದೇಶ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಕತಾರ್ ದೇಶದ ಮೇಲೆ ಅಂದ್ರೆ LPG ಗ್ಯಾಸ್ ಸಂಪರ್ಕದ ಮೇಲೆ ದೊಡ್ಡ ಒಂದು ದಾಳಿ ನಡೆದಿದೆ. ಇನ್ನು ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಈಗಾಗಲೇ $100 ಕ್ರಾಸ್ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಕಚ್ಚಾ ತೈಲ ಬೆಲೆ. ಇದ್ರ ಬೆನ್ನಲ್ಲೇ ನಮ್ಮ ಭಾರತದಲ್ಲೂ ಕೂಡ ಈಗಾಗಲೇ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆ. ಮತ್ತಷ್ಟು ಗ್ಯಾಸ್ ಸಮಸ್ಯೆ ಹೆಚ್ಚಳವಾಗಬಹುದು ಅಂತ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ. ಹೌದು, ದೇಶಕ್ಕೆ ಮತ್ತಷ್ಟು ಗ್ಯಾಸ್ ಟ್ರಬಲ್ ಆಗಬಹುದು. ಕತಾರ್ ನಲ್ಲಿರೋ ಜಗತ್ತಿನ ದೊಡ್ಡ ಅನಿಲ ಘಟಕದ ಮೇಲೆ ಈಗಾಗಲೇ ದಾಳಿ ಮಾಡಲಾಗಿದೆ. ವಿಶ್ವಕ್ಕೆ 17% ಗ್ಯಾಸ್ ಅನಿಲ ಪೂರೈಕೆ ಆಗೋದೇ ಇಲ್ಲಿಂದ. ಇಲ್ಲಿಗೆ ದಾಳಿ ಮಾಡಿದ್ರೆ ಕತೆ ಮುಗೀತು ಅಂತಾನೆ ಅರ್ಥ. ವೀಕ್ಷಕರೇ, ತುಂಬಾ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿರೋ ಭಾರತಕ್ಕೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬಹುದು. ಹೀಗಾಗಿ ಜನರು ಸ್ವಲ್ಪ ಗ್ಯಾಸ್ ನ ಮಿತವಾಗಿ ಬಳಸಬೇಕು. ಆದಷ್ಟು ಕರೆಂಟ್ ಸ್ಟವ್ ಆಗಿರ್ಬೋದು, ಇಂಡಕ್ಷನ್ ಸ್ಟವ್ ಗಳನ್ನ ಬಳಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ನ್ಯಾಟೋ ರಾಷ್ಟ್ರಗಳು ಹೇಡಿಗಳು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಕದನದಿಂದ ರಷ್ಯಾಗೂ ಕೂಡ ಈಗ ಭಾರಿ ಒಂದು ಲಾಭ ಸಿಗ್ತಾ ಇದೆ. ಮತ್ತೆ ಈ ಒಂದು ಅಮೆರಿಕ ಮತ್ತು ಇರಾನ್ ನಡುವೆ ಈಗ ಯುದ್ಧ ಇದೆಯಲ್ಲ, ಇದು ಮತ್ತಷ್ಟು ಭೀಕರವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇತ್ಯರ್ಥ ಮಾಡಲು ಪೈಪ್ಡ್ ಲೈನ್ ಗ್ಯಾಸ್ ಇದ್ದವರಿಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಇಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ಈಗಾಗಲೇ ಯಾರಾದ್ರೂ ಪೈಪ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ಹೊಂದಿದ್ರೆ ಮನೆಗೆ, ಅವರು ಏನಾದ್ರೂ ಗ್ಯಾಸ್ ಸಿಲಿಂಡರ್ ಮನೇಲಿ ಇಟ್ಕೊಂಡಿದ್ರೆ ಅದನ್ನ ಕೂಡಲೇ ಏಜೆನ್ಸಿಗಳಿಗೆ ಮರಳಿಸಬೇಕು ಅಂತ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ವೀಕ್ಷಕರೇ, ಗ್ಯಾಸ್ ಎಮರ್ಜೆನ್ಸಿ ಭಾರತಕ್ಕೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಅಷ್ಟು ಮಾತ್ರವಲ್ಲದೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ಗೆ ನೀವು ಗೃಹ ಬಳಕೆ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಈ KYC ಕಡ್ಡಾಯವಾಗಿ ಮಾಡಿಸಿರಬೇಕು. ಒಂದು ವೇಳೆ ಮಾಡಿಸಿಲ್ಲ ಅಂದ್ರೆ ಇದೇ 31 ಮಾರ್ಚ್ ಕೊನೆ ದಿನಾಂಕ. ಏಪ್ರಿಲ್ 1ರಿಂದ ಯಾರೆಲ್ಲ ಈ KYC ಮಾಡಿಸಲ್ಲ ಗ್ಯಾಸ್ ಸಿಲಿಂಡರ್ಗೆ, ಅವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮಧ್ಯಪ್ರಾಚ್ಯ ಯುದ್ಧ ತೀವ್ರಗೊಂಡು ಕಚ್ಚಾ ತೈಲ ಬೆಲೆ ಗಗನಕ್ಕೇರೋ ಬೆನ್ನಲ್ಲೇ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ಅಂದ್ರೆ ಸ್ಪೀಡ್ ಪೆಟ್ರೋಲ್ ಅನ್ನ ಲೀಟರ್ಗೆ ₹2 ₹2.35 ವರೆಗೂ ಹೆಚ್ಚಳವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೈಗಾರಿಕಾ ಡೀಸೆಲ್ ದರವೂ ಕೂಡ ₹22 ಹೆಚ್ಚಳವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಇದು ಒಂದು ನೆಮ್ಮದಿಕರ ಸುದ್ದಿ ಅಂತ ಹೇಳ್ಬಹುದು. ಮೊನ್ನೆ ತಾನೇ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ₹60 ಮತ್ತೆ ವಾಣಿಜ್ಯ ಸಿಲಿಂಡರ್ ಬೆಲೆ ಕೂಡ ₹115 ಹೆಚ್ಚಳವನ್ನ ಮಾಡಲಾಗಿತ್ತು ತೈಲ ಕಂಪನಿಗಳು. ಆದ್ರೆ ಈಗ ಪ್ರೀಮಿಯಂ ಪೆಟ್ರೋಲ್ ಅಂದ್ರೆ ಸ್ಪೀಡ್ ಪೆಟ್ರೋಲ್, XP95 ಪೆಟ್ರೋಲ್ ಹಾಗೂ ಪವರ್ ಪೆಟ್ರೋಲ್, ನಾವೇನು ಇದನ್ನ ಬಳಸ್ತೀವಲ್ಲ ಸ್ಪೀಡ್ ಪೆಟ್ರೋಲ್, ಅದರದ್ದು ಬೆಲೆ ₹2.35 ವರೆಗೂ ಜಾಸ್ತಿ ಆಗಿದೆ ಯುದ್ಧದ ಪರಿಣಾಮ. ಆದ್ರೆ ವೀಕ್ಷಕರೇ, ಅಚ್ಚರಿ ಏನಪ್ಪಾ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿಯಲ್ಲಿ ಕುಸಿತ ಕಂಡಿರುವಂತದ್ದು. ಹೌದು ವೀಕ್ಷಕರೇ, ಕಳೆದ ಒಂದು ವಾರದಲ್ಲಿ ಬಂಗಾರ ₹15,000 ಇಳಿಕೆ ಆಗಿದೆ 10 ಗ್ರಾಂ ಮೇಲೆ. ಅದೇ ಬೆಳ್ಳಿ ಬರೋಬ್ಬರಿ ₹70,000 ಅಷ್ಟು ಇಳಿಕೆ ಕಂಡಿರುವಂತದ್ದು. ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ಬಂಗಾರದ ತಾಜಾ ಬೆಲೆ ಏನು, ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ, ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಯುದ್ಧ ಮುಗಿತಾ ಇದ್ದಂತೆ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಯುದ್ಧ ಇದ್ರೂ ಕೂಡ ಅಮೆರಿಕನ್ FED ರೇಟ್ಸ್ ಅಂದ್ರೆ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಗಳು ಕಟ್ ಆಗಿಲ್ಲ. ಹೀಗಾಗಿ ಹೂಡಿಕೆದಾರರು ಅಮೆರಿಕನ್ ಡಾಲರ್ಸ್ ಅಲ್ಲಿ ಹೂಡಿಕೆಯನ್ನ ಮಾಡಲು ತೀರ್ಮಾನ ಮಾಡಿರೋದ್ರಿಂದ ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಆಗಿದೆ. ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದ್ದು ಬೆಲೆ ಭಾರಿ ಇಳಿಕೆಗೆ ಕಾರಣವಾಗಿದೆ ಅಂತ ತಜ್ಞರು ಹೇಳಿರುವಂತದ್ದು. ವೀಕ್ಷಕರೇ, ಇನ್ನು ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದಲ್ಲಿ ಒಂದೇ ದಿನ ₹7,000 ಬಂಗಾರ 10 ಗ್ರಾಂ ಮೇಲೆ ಇಳಿಕೆ ಆಗಿದೆ. ಹಾಗಾದ್ರೆ ಇವತ್ತು 10 ಗ್ರಾಂಗೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಕೂಡ ಮತ್ತೆ ₹2,940 ಬಂಗಾರದ ಬೆಲೆ ಇಳಿಕೆ ಕಂಡಿದೆ. ನಿನ್ನೆ ₹1,48,900 ಇದ್ದದ್ದು ಇವತ್ತು ₹1,45,970 ಆಗಿದೆ.
10 ಗ್ರಾಂ ಬಂಗಾರದ ಬೆಲೆ, ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 2,750 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 1,33,800 ರೂಪಾಯಿ ಆಗಿದೆ. ಇನ್ನು ಹೋದ ವಾರ 3 ಲಕ್ಷ ರೂಪಾಯಿ ಇದ್ದ ಬೆಳ್ಳಿ 1 ಕೆಜಿಗೆ ಈಗ 2,45,000 ರೂಪಾಯಿ, ನಿನ್ನೆ 2,55,000, ಇವತ್ತು 2,45,000, ಅಂದ್ರೆ 10,000 ರೂಪಾಯಿ ಇಳಿಕೆ ಆಗಿದೆ. ಈಗ 2,45,000 ರೂಪಾಯಿ ಇದೆ 1 ಕೆಜಿ ಬೆಳ್ಳಿ ಬೆಲೆ. ಬನ್ನಿ ವೀಕ್ಷಕರೇ, ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತೆ ಮಳೆ ಬೀಳಲಿದೆ, ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ವೀಕ್ಷಕರೇ, ಹೌದು, ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಯೆಲ್ಲೋ ಅಲರ್ಟ್ ಇರೋ ಜಿಲ್ಲೆಗಳು ಯಾವುದು? ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಗುಡುಗು ಹಾಗೂ ಭಾರಿ ಗಾಳಿ ಸಹಿತ ಮಳೆ ಆಗೋ ಸಂಭವವಿದೆ. ಈ ಜಿಲ್ಲೆಗಳ ಕೆಲವೆಡೆ ಇದೇ 27ನೇ ತಾರೀಕಿನವರೆಗೂ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ದಕ್ಷಿಣ ಕನ್ನಡ, ಕರಾವಳಿಯ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲೂ ಕೂಡ ಒಂದೆರಡು ಕಡೆ ಸಾಧಾರಣ ಮಳೆ ಬೀಳಲಿದೆ. ಅಲ್ಲಿವರೆಗೂ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಹಾಗಾದ್ರೆ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ, ಬೆಳಗಾವಿಯಿಂದ ಹಿಡಿದು ಮೈಸೂರುವರೆಗೂ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.